ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮಾತು ಕಲಿಕೆ ಚಾನಲ್ಗೆ ಸ್ವಾಗತ. ಸೊ ಕರ್ನಾಟಕ ಟಿಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿ ಇದಾಗಿರ್ತದೆ. ಸೊ 2025 ಇನ್ನೂ ಇದುವರೆಗೂ ನೋಟಿಫಿಕೇಶನ್ ಆಗಿಲ್ಲ. 2024ಕ್ಕೆ ಹೋಲಿಸಿದಾಗ ಸೊ 2025 ಮೇ ತಿಂಗಳು ಬಂದರೂ ಕೂಡ ಇನ್ನೂ ಟಿ ನೋಟಿಫಿಕೇಶನ್ ಆಗಿಲ್ಲ. ಸೊ 2024ರಲ್ಲಿ ಜೂನಲ್ಲಿ ಆಲ್ರೆಡಿ ಸೊ ಎಕ್ಸಾಮ್ ನಡೀತಾ ಬಂದಿತ್ತು. ಸೊ ಯಾಕಂದರೆ ಇದು ಮೇ ಬಂದರೂ ಕೂಡ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. 2025 ಟಿ ನೋಟಿಫಿಕೇಶನ್ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು. ಸೊ ಇದಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ಕರ್ನಾಟಕ ಟಿ ಅಂದರೆ 2014ರಿಂದ ಸೊ 2014ರಿಂದ 2024ರವರೆಗೂ ಸೊ ಎಷ್ಟು ಜನರು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರಲ್ಲಿ ಎಲಿಜಿಬಲ್ ಆಗಿದ್ರು ಅನ್ನೋದು ಕುರಿತು ನಾವು ಸ್ವಲ್ಪ ಮಾಹಿತಿ ನಮಗೆ ಇರಬೇಕಾಗ್ತದೆ. ಸೊ ಎಷ್ಟು ಜನರು ಅಪ್ಲೈ ಮಾಡ್ತಾರೆ, ಎಷ್ಟು ಜನರು ಎಲಿಜಿಬಲ್ ಆಗ್ತಾಯಿದ್ದಾರೆ. ಸೊ ಮೊದಲು ಎಕ್ಸಾಮ್ ಟಿ ಎಕ್ಸಾಮ್ ನಡೆಯೋದಕ್ಕೂ ಸೊ ಇತ್ತೀಚೆಗೆ ಟಿ ಎಕ್ಸಾಮ್ ನಡೆಯೋದಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ಅನ್ನೋದ್ರ ಕುರಿತು ನಾವು ನೋಡ್ತಾ ಬರಬೇಕು. ಸೊ ಅಂದಾಗ ಮಾತ್ರ ನಾವು ಸೊ ಕಾಂಪಿಟೇಷನ್ ಏನಿದೆ ಅಂತ ಅರ್ಥ ಆಗ್ತಾ ಬರುತ್ತೆ. ಸೊ ಅದ್ರ ಬಗ್ಗೆ ಇವತ್ತಿನ ದಿನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನಾವಿಲ್ಲಿ ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ. ಇಲ್ಲಿ ನೋಡ್ಬೋದು ನೀವಿಲ್ಲಿ. ಸೊ ಯಾವಾಗ ಬಿಟ್ಟಿದ್ದಾರಪ್ಪ ಅಂದರೆ ಇದು ಸೊ ನೋಡಿಲಿ. ಸೊ 3/5/2025ರಿಂದ ಸೊ ಬಂದಿರತಕ್ಕಂಥ 3/5/2025ರಂದು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ. ಸೊ ನೋಡಿ ಒಂದೊಂದಾಗಿ ನೋಡೋದಾದ್ರೆ ನೀವು ಇಲ್ಲಿ ಸೊ ಇಲ್ಲಿರ್ತಕ್ಕಂಥದ್ದು ಫಸ್ಟ್ ಪೇಪರ್ ಆಗಿರ್ತದೆ. ಈ ಕಡೆ ಸೆಕೆಂಡ್ ಪೇಪರ್ ಎಲಿಜಿಬಲ್ ಆದವ್ರ ಸಂಖ್ಯೆಯನ್ನು ನೀವು ನೋಡ್ತಾ ಬರ್ಬೋದು ನೀವು ಇಲ್ಲಿ. ಸೊ ಒಂದೊಂದಾಗಿ ನಾವು ಇಲ್ಲಿ ನೋಡೋದಾದರೆ ಸೊ ಪೇಪರ್ ಫಸ್ಟಲ್ಲಿ ಅಂದರೆ 2014ರಲ್ಲಿ ನೋಡ್ತಾ ಬಂದರೆ ನೀವು ಸೊ 1,80,000 ಸಂಖ್ಯೆ ಅಫಿಯರ್ಡ್ ಆಗಿದ್ದರು. ಅದರಲ್ಲಿ ಕ್ವಾಲಿಫೈ ಆದವರ ಸಂಖ್ಯೆ ಅಂದರೆ ಕೇವಲ ಫಸ್ಟ್ ಪೇಪರ್ದು ಹೇಳ್ತಾ ಇದ್ವಿ ಇಲ್ಲಿ. ಸೊ ಫಸ್ಟ್ ಪೇಪರು 3,500 ಸೊ ಏನಾಗಿದ್ರು ಎಲಿಜಿಬಲ್ ಆಗ್ತಾ ಬಂದಿದ್ದರು. ಸೊ ಅದೇ ರೀತಿಯಾಗಿ 2015ರಲ್ಲಿ ಕ್ವಾಲಿಫೈ ಆದವರ ಸಂಖ್ಯೆ 34,979 ಸಂಖ್ಯೆ ಏನಾಗಿದೆ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ 2016ರಲ್ಲಿ ನೋಡೋದಾದ್ರೆ ನಾವಿಲ್ಲಿ ಸೊ 2016ರಲ್ಲಿ ಸೊ 8,000 ಸಂಖ್ಯೆ ಎಲಿಜಿಬಲ್ ಆಗ್ತಾ ಬಂದಿದ್ದಾರೆ. ಸೊ ಅಪ್ಲೈ ಮಾಡೋರ ಸಂಖ್ಯೆ ನೋಡಿ ಪ್ರತಿ ಸಲ 1 ಲಕ್ಷ ಅಂದರೆ 2014ರಿಂದ 16ವರೆಗೆ 1 ಲಕ್ಷವರೆಗೂ ಸೊ ಅಪ್ಲೈ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಮೊದಲ ವರ್ಷ ಎಲಿಜಿಬಲ್ ಆದವರ ಸಂಖ್ಯೆ 3,503 ಆಗಿದ್ದಾರೆ. ಸೊ ಅದೇ ರೀತಿಯಾಗಿ ಎರಡನೇ ವರ್ಷ ಅಂದರೆ 2015ರಲ್ಲಿ 34,000 ಎಲಿಜಿಬಲ್ ಆಗಿದ್ದಾರೆ. ಅದೇ ರೀತಿ 2016ರಲ್ಲಿ ಕೇವಲ 1 ಲಕ್ಷ ಅಪ್ಲೈ ಮಾಡಿದರೂ ಕೂಡ 8,000 ಎಲಿಜಿಬಲ್ ಆಗ್ತಾ ಬಂದಿದ್ದಾರೆ. ಇದನ್ನು ಒಂದೊಂದಾಗಿ ನೀವು ಇಲ್ಲಿ ಸೊ ಕಂಪ್ಲೀಟಾಗಿ ನೋಡ್ತಾ ಬರ್ಬೋದು. ಸೊ 2024ರಲ್ಲಿ ಎಲಿಜಿಬಲ್ ಆದವರ ಸಂಖ್ಯೆ ನೋಡಿರಿ ಕೇವಲ 4,000 ಫಸ್ಟ್ ಪೇಪರಲ್ಲಿ ಎಲಿಜಿಬಲ್ ಆದವರು ಕೇವಲ 4,000 ಎಲಿಜಿಬಲ್ ಆಗಿದ್ದಾರೆ. ಸೊ ಆದರೆ 2023ರಲ್ಲಿ ನೋಡಿರಿ 2023ರಲ್ಲಿ 14,000 ಸಂಖ್ಯೆ ಏನು ಮಾಡಿದೆ ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಪೇಪರ್ ಫಸ್ಟಲ್ಲಿ ಎಲಿಜಿಬಲ್ ಆಗ್ತಾ ಬಂದಿದ್ದಾರೆ. ಸೊ ನೋಡಿಲ್ಲ ಕ್ವಶನ್ ಪೇಪರ್ ಏನಾಗ್ತಾ ಇದೆ 2023ಕ್ಕೂ 2024ಕ್ಕೂ ಸೊ ಭಾಳ ಬದಲಾವಣೆ ಆಗ್ತಾ ಬಂದಿದೆ. ಅಂದರೆ ಕೆಲವು ನೋಡ್ರಿ ಇಲ್ಲಿ ಹೇಳಿಕೆ ರೂಪದಲ್ಲಿ ಏನು ಮಾಡ್ತಾಯಿದ್ದಾರೆ ಕ್ವಶನ್ಗಳು ಅರೈಸ್ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ನಾವು ಪೇಪರ್ ಸೆಕೆಂಡನ್ನು ನೋಡೋದಾರಲ್ಲಿ ಸೊ 2014ರಲ್ಲಿ ಏನಾಗಿದ್ರು ಫಸ್ಟ್ ಸೋಷಿಯಲ್ ಸೈನ್ಸಲ್ಲಿ 19,000 ಎಲಿಜಿಬಲ್ ಆದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಲ್ಲಿ ಏನು ಮಾಡಿದರು 2,526 ಎಲಿಜಿಬಲ್ ಆಗಿದ್ದರು. ಒಟ್ಟಾರೆ ಸೆಕೆಂಡ್ ಪೇಪರಲ್ಲಿ 22,000 ಸಂಖ್ಯೆ ಏನು ಮಾಡಿದರು ಆಯ್ಕೆ ಆಗ್ತಾ ಬಂದಿದ್ದರು. ಸೊ ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ 2015ರಲ್ಲಿ ಒಟ್ಟು 45,000 ಆಯ್ಕೆ ಆಗಿದ್ದರು. ಸೊ ಅಂದರೂ ಅತಿ ಹೆಚ್ಚಾಗಿ ಏನು ಮಾಡಿದ್ರು ಇಲ್ಲಿ 2015ರಲ್ಲಿ ನೋಡು 37,847 ಸಂಖ್ಯೆ ಏನಾಗಿದೆ ಅಭ್ಯರ್ಥಿಗಳು ಪೇಪರ್ 2 ಅಲ್ಲಿ ಎಲಿಜಿಬಲ್ ಆಗ್ತಾ ಬಂದಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ ಕೇವಲ ಇದು ಸೋಷಿಯಲ್ ಸೈನ್ಸ್ ಆಗಿರ್ತದೆ. ಸೊ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಲ್ಲಿ ಕೂಡ 7,000 ಎಲಿಜಿಬಲ್ ಆಗ್ತಾ ಬಂದಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ ಅದೇ ರೀತಿ 2023 ಗಮನಿಸಿದ್ರೆ ನೀವು 35,000 ಸೋಷಿಯಲ್ ಸೈನ್ಸ್ ಆಯ್ಕೆ ಆಗಿದ್ದಾರೆ ಸೊ ಸೆಕೆಂಡ್ ಪೇಪರಲ್ಲಿ. ಸೊ ಅದೇ ರೀತಿಯಾಗಿ ಸೊ ಮ್ಯಾಥಮೆಟಿಕ್ಸ್ ಮತ್ತು ನಾವು ಸೈನ್ಸನ್ನು ನೋಡೋದಾದ್ರೆ ಇಲ್ಲಿ ಸೊ 14,000 ಸಂಖ್ಯೆ ಏನಾಗಿದೆ ಆಯ್ಕೆ ಆಗಿದೆ. ನೆಕ್ಸ್ಟ್ 2024 ನೋಡಿ ಕ್ವಶನ್ ಪೇಪರ್ ಯಾವ ರೀತಿ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ 2024ರಲ್ಲಿ ಏನಾಗಿದೆ ಕೇವಲ 7,566 ಸಂಖ್ಯೆ ಅಂದರೆ 7,566 ಜನ ಮಾತ್ರ ಏನು ಮಾಡಿದ್ದಾರೆ ಇಲ್ಲಿ ಟಿ ಎಲಿಜಿಬಲ್ ಆಗಿದ್ದಾರೆ ಪೇಪರ್ 2 ಅನ್ನು. ಸೊ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸನ್ನು ನೋಡಿದ್ರೆ 3,034 ಜನ ಮಾತ್ರ ಆಯ್ಕೆ ಆಗಿದ್ದಾರೆ. ಸೊ ನೀವೇನು ಒಂದು ಅರ್ಥ ಮಾಡ್ಕೋಬೇಕಿಲ್ಲ 2024 ಮತ್ತು 23ಕ್ಕೆ ವ್ಯತ್ಯಾಸವನ್ನು ಗಮನಿಸಿದ್ರೆ ಏನಾಗುತ್ತೆ ಇಲ್ಲಿ ಸೊ ಕ್ವಶನ್ ಪೇಪರ್ ಭಾಳ ಟಫ್ ಆಗ್ತಾ ಬರ್ತದೆ. ಸೊ ನೋಡಿಲ್ಲಿ ಅಪ್ಲೈ ಮಾಡಿದವ್ರ ಸಂಖ್ಯೆ ಮತ್ತು ಎಲಿಜಿಬಲ್ ಆದವ್ರ ಸಂಖ್ಯೆ ನೋಡ್ತಾ ಬಂದ್ರೆ ನೀವು ಇಲ್ಲಿ 35,000 ನೋಡಿಲ್ಲಿ ಎಲಿಜಿಬಲ್ ಆದರೆ 2024ರಲ್ಲಿ ಕೇವಲ 7,500 ಎಲಿಜಿಬಲ್ ಆಗಿದ್ದಾರೆ.
ಸೊ ಅಂದರೆ ಕಾಂಪಿಟೇಷನ್ ಭಾಳ ಹೆವಿ ಆಗ್ತಾಯಿದೆ. ಸೊ ಕ್ವಶನ್ ಪೇಪರ್ ಬರ್ತಾ ಇರೋ ರೀತಿ ಕೂಡ ಭಾಳ ಬದಲಾಗಿದೆ. ಎಷ್ಟೋ ಜನರು 2023 ಎಲಿಜಿಬಲ್ ಆದವರು ಸೊ 24ರಲ್ಲಿ ಎಲಿಜಿಬಲ್ ಕೂಡ ಆಗೋಕ್ಕಾಗಿಲ್ಲ. ಅಷ್ಟೊಂದು ಏನಾಗ್ತಾಯಿದೆ, ಟಫ್ ಆಗಿ ಬರ್ತಾಯಿದೆ. ಹೀಗಾಗಿ ನೀವು 2025 ನೋಟಿಫಿಕೇಷನ್ ವೇಟ್ ಮಾಡೋಕ್ಕಿಂತ 2025 TET ನೋಟಿಫಿಕೇಷನ್ಗಾಗಿ ಕಾಯೋದಕ್ಕಿಂತ ಅದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ನೀವೇನು ಮಾಡಿ ಅಧ್ಯಯನವನ್ನು ನಿರಂತರವಾಗಿ ಮಾಡ್ತಾ ಬರಬೇಕಿಲ್ಲ. ಯಾಕಂದ್ರೆ ಸೊ ಒಂದು ಸಲ ಅವಕಾಶ ಸಿಕ್ಕಾಗ ಏನು ಮಾಡ್ಬೇಕು, ನಾವಿಲ್ಲಿ ಸರಿಯಾದ ರೀತಿಯಿಂದ ಉಪಯೋಗ ಮಾಡ್ಕೋಬೇಕು. ಸೊ ಸರಿಯಾದ ರೀತಿಯಿಂದ ಅಧ್ಯಯನ ನಡೆಸಿ ಸೊ ನೋಟಿಫಿಕೇಷನ್ ಈ ಮಂತ್ ಆದರೂ ಆಗಲಿ ನೆಕ್ಸ್ಟ್ ಮಂತ್ ಆದರೂ ಆಗಲಿ ನಾವು ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಿದರೆ ಏನಾಗುತ್ತೆ, TET ಯಾವಾಗ ನೋಟಿಫಿಕೇಷನ್ ಆದರೂ ಕೂಡ ನೆಕ್ಸ್ಟ್ GPT HSTR ಕರೆದ್ರೂ ಕೂಡ ಏನಾಗುತ್ತೆ ನಮಗಿಲ್ಲಿ, ಸೊ GPT ಆಗಿರ್ಬೋದು, ಸೊ ಅದೇ ರೀತಿಯಾಗಿ HSTR ಆದರೂ ಯಾವಾದರೂ ನೋಟಿಫಿಕೇಷನ್ ಆಗಲಿ ಸೊ ಆದಾಗ ನಮಗೇನಾಗುತ್ತೆ, ಈ TET ಸಿಲೆಬಸ್ ಅಲ್ಲಿರೋದ್ರಿಂದ ಸೊ ನಮಗೆ ತುಂಬ ಹೆಲ್ಪ್ ಆಗ್ತಾ ಬರುತ್ತೆ. ಹೀಗಾಗಿ ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಿ. ಸೊ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.